ನಮ್ಮನ್ನ ಕೆಣಕಿದ್ರೆ ಮತ್ತೆ ಉತ್ತರವನ್ನ ಕೊಡ್ತೀವಿ. ಅಣ್ವಸ್ತ್ರ ಬೆದರಿಕೆಗೆ ನಾವು ಬಗ್ಗಲ್ಲ ಜಗ್ಗಲ್ಲ. ಈ ಬ್ಲಾಕ್ ಮೇಲ್ಗಳು ನಡೆಯೋದಿಲ್ಲ. ಭಾರತದ ಮೇಲೆ ಮತ್ತೆ ದಾಳಿಯಾದರೆ ಪಾಕಿಸ್ತಾನ ಸರ್ವನಾಶ ಖಚಿತ ಅಂತ ಘೋಷಿಸಿದ್ದಾರೆ ಮೋದಿ. ಪಾಕಿಸ್ತಾನಕ್ಕೆ ಭಾರತ ಹೊಸ ಲಕ್ಷ್ಮಣ ರೇಖೆಯನ್ನ ಹಾಕಿದೆ. ಉಗ್ರರು ಹಾಗೂ ಉಗ್ರರ ಪೋಷಕರನ್ನ ಒಂದೇ ರೀತಿ ನೋಡ್ತೀವಿ, ಭಿನ್ನವಾಗಿ ನೋಡ್ಲಿಕ್ಕೆ ಬರಲ್ಲ. ನಮ್ಮ ಮಿಸೈಲ್ಗಳ ಮುಂದೆ ಪಾಕಿಸ್ತಾನದ ಏರ್ಕ್ರಾಫ್ಟ್ ಠುಸ್ ಪಟಾಕಿಯಾಗಿದೆ. ಪಾಕಿಸ್ತಾನಕ್ಕೆ ಮತ್ತೊಂದು ಎಚ್ಚರಿಕೆಯನ್ನ ಈ ಮೂಲಕವಾಗಿ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ. ಭಾಷಣದ ಉದ್ದಕ್ಕೂ ಕೂಡ ಅವರು ಸೇನೆಯ ಬಲ ಏನು, ನಮ್ಮ ಬಳಿ ಇರತಕ್ಕಂತಹ ಶಸ್ತ್ರಾಸ್ತ್ರದ ಬಲ ಏನು, ಇದೆಲ್ಲದರ ಬಗ್ಗೆ ವಿವರಿಸಿದ್ದಾರೆ. भारत माता की भारत माता की भारत माता की कोई सामान्य सैन्य अभियान नहीं है। ये भारत की नीति, नियत और निर्णायक क्षमता की त्रिवेणी है। भारत बुद्ध की भी धरती है और गुरु गोविंद सिंह जी की भी धरती है। गुरु गोविंद सिंह जी ने कहा था, 1.25 लाख से एक लड़ाऊं, चिड़ियन ते मैं बात तुड़ाऊं, तबे गुरु गोविंद सिंह नाम कहाऊं। अधर्म के नाश और धर्म की स्थापना के लिए शस्त्र उठाना, ये हमारी परंपरा है। इसलिए जब हमारी बहनों बेटियों का सिंदूर छीना गया तो हमने आतंकियों के फन को उनके घर में घुस के कुचल दिया। भारत माता की जय! भारत माता की जय! भारत माता की जय! वो कायरों की तरह छिप कर आए थे, लेकिन भूल गए उन्होंने जिसे ललकारा है वो हिंद की सेना है। आपने उन्हें सामने से हमला करके मारा। आपने आतंक के तमाम बड़े अड्डों को मिट्टी में मिला दिया। 9 आतंकी ठिकाने बर्बाद हुए। 100 से ज्यादा आतंकियों की मौत हुई। आतंक के आकाओं को अब समझ आ गया है, भारत की ओर नजर उठाने का एक ही अंजाम होगा, तबाही। भारत में निर्दोष लोगों का खून बहाने का एक ही अंजाम होगा, विनाश और महाविनाश। जिस पाकिस्तानी सेना के भरोसे ये आतंकी बैठे थे, भारत की सेना, भारत की एयरफोर्स और भारत की नेवी ने उस पाकिस्तानी सेना को भी धूल चटा दी है। भारत माता की जय! भारत माता की जय! भारत माता की जय! आपने पाकिस्तानी फौज को भी बता दिया है, पाकिस्तान में ऐसा कोई ठिकाना नहीं है जहां बैठकर आतंकवादी चैन की सांस ले सके। हम घर में घुसकर मारेंगे।
और बचने का एक मौका तक नहीं देंगे। और हमारे ड्रोन्स ಆಪರೇಷನ್ ಸಿಂಧೂರ ಮುಗ್ದಿಲ್ಲ ಅಂತ ಮತ್ತೆ ಪುನರುಚ್ಚರಿಸಿದ್ದಾರೆ. ತಾತ್ಕಾಲಿಕವಾಗಿ ಅಷ್ಟೇ ಆಪರೇಷನ್ ಸಿಂಧೂರವನ್ನ ನಿಲ್ಲಿಸಿದ್ದೀವಿ. ಯಾವಾಗ ಮತ್ತೆ ಭಾರತವನ್ನ ಕೆಣಕ್ತಿರೋ ಆಗ ಮತ್ತೆ ನುಗ್ಗಿ ಬಂದು ಹೊಡಿತೀವಿ ಅನ್ನುವಂತಹ ಎಚ್ಚರಿಕೆಯನ್ನ ಪಾಕಿಸ್ತಾನಕ್ಕೆ ಕೊಟ್ಟಿದ್ದಾರೆ. ಪಾಕಿಸ್ತಾನಕ್ಕೆ ಮತ್ತೊಂದು ಎಚ್ಚರಿಕೆಯ ಸಂದೇಶ ನರೇಂದ್ರ ಮೋದಿ ಅವರ ಇವತ್ತಿನ ಭಾಷಣದಲ್ಲಿ. ಆಪರೇಷನ್ ಸಿಂಧೂರ ಮುಗಿತು ಅಂತ ಭಾವಿಸಿದ್ರೆ ಅದು ಕಲ್ಪನೆ ಅಷ್ಟೇ, ಆದ್ರೆ ಮುಗಿದಿಲ್ಲ, ಮುಂದುವರಿಯುತ್ತೆ. ತಾತ್ಕಾಲಿಕವಾಗಿ ಅಷ್ಟೇ ಆಪರೇಷನ್ ಸಿಂಧೂರವನ್ನ ನಿಲ್ಲಿಸಲಾಗಿದೆ. ಇನ್ ಕೇಸ್ ಮತ್ತೆ ಏನಾದ್ರೂ ಭಯೋತ್ಪಾದಕರ ಮೂಲಕ ಅಥವಾ ಅವರ ಪೋಷಣೆ ಮಾಡೋ ಮೂಲಕವಾಗಿ ನಿಮ್ಮ ಸೇನೆಯನ್ನ ಬಿಟ್ಟು ಪಾಕಿಸ್ತಾನವನ್ನ ಭಾರತವನ್ನ ಕೆಣಕಿದ್ರೆ ಪಾಕಿಸ್ತಾನ ನಿರ್ನಾಮ ಸಾಧ್ಯತೆ ಬಗ್ಗೆ ಮಾತನಾಡಿದ್ದಾರೆ ಮೋದಿ. बहुत सतर्कता से सिविलियन एयरक्राफ्ट को नुकसान किए बिना कमाल करके दिखाया, उसका जवाब दे दिया आपने। भारत माता की भारत माता की भारत माता की मैं गर्व के साथ कह सकता हूं कि आप सभी अपने लक्ष्यों पर बिल्कुल खरे उतरे हैं। पाकिस्तान में आतंकी ठिकानों और उनके एयरबेस ही तबाह नहीं हुए, बल्कि उनके नापाक इरादे और उनके दुस्साहस दोनों की हार हुई है। साथियों, ऑपरेशन सिंदूर से बौखलाए दुश्मन ने इस एयरबेस के साथ साथ हमारे अनेक एयरबेस पर हमला करने की कई बार कोशिश की। बार बार उसने हमें टारगेट किया, लेकिन पाक के नापाक इरादे हर बार नाकाम हो गए। ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಈ ವಿಷಯವಾಗಿ ಕಾಶ್ಮೀರದಿಂದ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಶಬ್ಬೀರ್. ಶಬ್ಬೀರ್, ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವ ರೀತಿಯಾಗಿ ನಿನ್ನೆಯ ಅವರ ಭಾಷಣದಲ್ಲಿ ಮಾತನಾಡಿದ್ರು ಅದಕ್ಕಿಂತ ತೀಕ್ಷ್ಣವಾಗಿ ಇವತ್ತು ಪಾಕಿಸ್ತಾನಕ್ಕೆ ಉತ್ತರ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಯಾವೆಲ್ಲ ಅಂಶಗಳನ್ನ ಇವತ್ತು ಪಾಕಿಸ್ತಾನಕ್ಕೆ ಮತ್ತೊಮ್ಮೆ ಒತ್ತಿ ಹೇಳುವಂತಹ ಪ್ರಯತ್ನ ಆಗಿದೆ? ದಿವ್ಯಾ, ಈಗ ಪಾಕಿಸ್ತಾನಕ್ಕೆ ಮತ್ತೊಮ್ಮೆ ಎಚ್ಚರಿಕೆಯನ್ನು ಕೊಡುವಂತ ಕೆಲಸವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿರುವಂತದ್ದು. ಅದಂಪುರ್ ಏರ್ ಬೇಸ್ಗೆ ಭೇಟಿ ಕೊಟ್ಟಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಈಗ ಸೈನಿಕರಿಗೆ ಸ್ಥೈರ್ಯವನ್ನು ತುಂಬುವಂತ ಕೆಲಸವನ್ನ ಮಾಡಿದ್ದಾರೆ. ಇದರ ಜೊತೆಗೆ ಪಾಕಿಸ್ತಾನಕ್ಕೂ ಕೂಡ ಏರ್ ಬೇಸ್ ನಲ್ಲೇ ನಿಂತ್ಕೊಂಡು ಒಂದು ಎಚ್ಚರಿಕೆಯ ಸಂದೇಶವನ್ನ ಕೂಡ ಕೊಡುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ನಿನ್ನೆ ಹೇಳಿದ ರೀತಿಯಲ್ಲೇ ಮತ್ತೊಮ್ಮೆ ಅದೇ ಮಾತನ್ನ ತೀಕ್ಷ್ಣವಾಗಿ ಮನವರಿಕೆ ಮಾಡಿಕೊಡುವಂತ ಕೆಲಸವನ್ನ ಮಾಡಿದ್ದಾರೆ, ಒತ್ತಿ ಹೇಳುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಆಪರೇಷನ್ ಸಿಂಧೂರ ಇನ್ನೂ ಕೂಡ ಮುಗಿದಿಲ್ಲ, ಅದನ್ನ ತಾತ್ಕಾಲಿಕವಾಗಿ ನಾವು ನಿಲ್ಲಿಸಿದ್ದೇವೆ. ಒಂದು ವೇಳೆ ಪಾಕಿಸ್ತಾನ ಮತ್ತೆ ಬಾಲ ಬಿಚ್ಚುವಂತ ಕೆಲಸವನ್ನ ಮಾಡಿದ್ರೆ, ತನ್ನ ಭಯೋತ್ಪಾದಕರ ಮೂಲಕ ಮತ್ತೆ ದಾಳಿ ಮಾಡಿಸುವಂತಹ ಪ್ರಕ್ರಿಯೆಗಳನ್ನೇನಾದ್ರೂ ಮಾಡಿದ್ರೆ ಭಾರತ ಅದಕ್ಕೆ ತಿರುಗೇಟು ಕೊಡ್ಲಿಕ್ಕೆ ಎಲ್ಲ ರೀತಿಯಿಂದಲೂ ಸಮರ್ಥವಾಗಿದೆ. ನಾವು ಯಾವುದೇ ಆಯ್ಕೆಯನ್ನು ಬಿಡದೆ ಹುಡುಕಿ ಹೊಡೆಯುವಂತ ಕೆಲಸವನ್ನ ಮಾಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ನೇರ ಎಚ್ಚರಿಕೆಯನ್ನು ಕೊಡುವಂತ ಕೆಲಸವನ್ನ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿರುವಂತದ್ದು. ನೋಡಿ, ಪಾಕಿಸ್ತಾನ ಸಾಕಷ್ಟು ದಾಳಿ ಮಾಡುವಂತ ಪ್ರಯತ್ನವನ್ನ ಮಾಡಿತ್ತು. ಭಯೋತ್ಪಾದಕ ದಾಳಿಯಾದ ಬಳಿಕ ನಾವು ಏನು ಭಯೋತ್ಪಾದಕರ ನೆಲೆಗಳನ್ನ ಧ್ವಂಸ ಮಾಡುವಂತ ಕೆಲಸವನ್ನ ನಿರಂತರವಾಗಿ ಮಾಡಿದ್ವಿ. ಅಲ್ಲಿರುವಂತಹ ಪಾಕಿಸ್ತಾನದಲ್ಲಿರುವಂತಹ ಭಯೋತ್ಪಾದಕರ ನೆಲೆಗಳನ್ನ ಧ್ವಂಸ ಮಾಡುವಂತ ಕೆಲಸವನ್ನ ಮಾಡಿದ್ವಿ. ಆದ್ರೆ ಪ್ರತಿಕ್ರಿಯೆಯಾಗಿ ಪಾಕಿಸ್ತಾನ ಭಾರತದ ಮೇಲೆ ದಾಳಿಯನ್ನ ಮಾಡುವಂತ ಕೆಲಸವನ್ನ ನಿರಂತರವಾಗಿ ಮಾಡ್ತು. ಡ್ರೋನ್ ದಾಳಿಯನ್ನ ಮಾಡುವಂತ ಪ್ರಯತ್ನವನ್ನ ಮಾಡ್ತು, ಶೆಲ್ ದಾಳಿಯನ್ನ ಮಾಡುವಂತ ಪ್ರಯತ್ನವನ್ನ ಮಾಡ್ತು. ಆದ್ರೆ ಭಾರತೀಯ ಸೇನೆ ಒಂದೇ
ಒಂದು ಡ್ರೋನ್, ಒಂದೇ ಒಂದು ಶೆಲ್ ಕೆಳಗೆ ಬೀಳದಂತೆ ಅದನ್ನ ಆಕಾಶದಲ್ಲೇ ನಾಶಪಡಿಸುವಂತ ಕೆಲಸವನ್ನ ಮಾಡಿತು. ಇದೇ ರೀತಿಯಾಗಿ ದಾಳಿಗಳನ್ನ ಮಾಡುವ ಪ್ರಯತ್ನವನ್ನ ಮಾಡಿದ್ರೆ ನಾವು ಮತ್ತೆ ಆಪರೇಷನ್ ಸಿಂಧೂರವನ್ನ ಮುಂದುವರಿಸಬೇಕಾಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ಭಯೋತ್ಪಾದಕರಿಗೂ ಕೂಡ ನೇರವಾದಂತ ಸಂದೇಶವನ್ನು ಕೊಡುವಂತ ಕೆಲಸವನ್ನ ಮಾಡಿರುವಂತದ್ದು. ಭಾರತದ ವಿರುದ್ಧ ಷಡ್ಯಂತ್ರ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರೆ ಮನೆಗೆ ನುಗ್ಗಿ ಹೊಡಿತೇವೆ. ಯಾವ ರೀತಿಯಾಗಿ ಹೊಡಿತೇವೆ ಅಂದ್ರೆ ಬದುಕೋದಕ್ಕೂ ಕೂಡ ಸಾಧ್ಯ ಆಗಬಾರ್ದು, ಉಳ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗಬಾರ್ದು, ಆ ರೀತಿಯಾಗಿ ಮನೆಗೆ ನುಗ್ಗಿ ಹೊಡೆಯುವಂತ ಕೆಲಸವನ್ನ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ನೇರ ಎಚ್ಚರಿಕೆಯನ್ನು ಕೊಡುವಂತ ಕೆಲಸವನ್ನ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿರುವಂಥದ್ದು. ಇದ್ರ ಜೊತೆಗೆ ಆಪರೇಷನ್ ಸಿಂಧೂರದ ತೀವ್ರತೆ ಹೇಗಿತ್ತು ಅನ್ನುವಂಥದ್ದನ್ನು ಕೂಡ ಅವರು ಮತ್ತೊಮ್ಮೆ ವಿವರಿಸುವಂತ ಕೆಲಸವನ್ನ ಮಾಡಿದ್ರು. ಆಪರೇಷನ್ ಸಿಂಧೂರ ಮಾಡಬೇಕಾದಂತ ಸಂದರ್ಭದಲ್ಲಿ ನಮ್ಮ ಸೇನೆ ಪಾಕಿಸ್ತಾನದ ಒಳಗಡೆ ಹೋಗಿ, POKಯ ಒಳಗಡೆ ಹೋಗಿ ಭಯೋತ್ಪಾದಕರ ನೆಲೆಗಳನ್ನ ಹೊಡೆದು ಧ್ವಂಸ ಮಾಡಬೇಕಾದಂತ ಸಂದರ್ಭದಲ್ಲಿ ಭಯೋತ್ಪಾದಕರಿಗೆ ನೆನಪಾಗಿದ್ದು ಒಂದೇ, ಭಾರತ್ ಮಾತಾ ಕಿ ಜೈ ಅನ್ನಲೇಬೇಕಾದಂತ ಅನಿವಾರ್ಯತೆ ಅನ್ನುವಂಥದ್ದು. ಸೊ ಭಾರತ ಮಾಡ್ತಿರುವಂತಹ ದಾಳಿಗಳಿಗೆ ಭಯೋತ್ಪಾದಕರು ಈಗ ಬೆಸ್ತು ಬಿದ್ದಿದ್ದಾರೆ. ಅವರಿಗೆ ಬೇರೆ ಯಾವುದೇ ಆಯ್ಕೆಗಳಿಲ್ಲ. ಕೇವಲ ಅವರು ಭಾರತ್ ಮಾತಾ ಕಿ ಜೈ ಅನ್ನುವಂತ ಒಂದೇ ಒಂದು ಮಾತನ್ನ ಜಪಿಸಬೇಕಾಗಿರುವಂಥದ್ದು. ಅದನ್ನ ಬಿಟ್ಟು ಬೇರೆ ಯಾವುದೇ ಆಪ್ಷನ್ ಇಲ್ಲ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಅವರು ತಮ್ಮ ಹೇಳಿಕೆಗಳನ್ನ ಕೊಟ್ಟಿರುವಂಥದ್ದು. ಈ ಮೂಲಕ ಒಂದು ಸಾರಾಂಶವನ್ನ ಅಥವಾ ಒಂದು ಔಟ್ಪುಟ್ ಅನ್ನ ನಾವು ನೋಡೋದಾದ್ರೆ, ನಾವು ಇನ್ನೂ ಕೂಡ ಸುಮ್ಮನೆ ಕೂತಿಲ್ಲ. ನಮ್ಮ ವಿರುದ್ಧ ಷಡ್ಯಂತ್ರಗಳನ್ನು ನಡೆಸುವಂತ ಪ್ರಯತ್ನವನ್ನ ಮಾಡಿದ್ರೆ ಇಡೀ ಪಾಕಿಸ್ತಾನವನ್ನ ಮನೆ ಒಳಗೆ ನುಗ್ಗಿ ಹೊಡಿತೀವಿ ಅನ್ನುವಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ದಿವ್ಯಾ, ಆಲ್ರೈಟ್, ಸಂಪರ್ಕದಲ್ಲಿ ಶಬೀರ್ ಮತ್ತಷ್ಟು ಅಪ್ಡೇಟ್ಸ್ ಪಡ್ಕೊಳ್ತೀವಿ.